ಮಾಡ್ರನ್ ಅಂತ ನಾನು ಕರೆಯೋದೇ ಇಲ್ಲ. ಇದು ವಾಸ್ತವವಾದದ್ದು. ಇಂಥ ಜಾಗದೊಳಗೆ ಭೀಷ್ಮ ಇದ್ದ, ಇಂಥಲ್ಲ ಇದ್ರೊಳಗೆ ಕರ್ಣ ಸತ್ತೋದ ಅಂತ ಎಲ್ಲನೂ ಹೇಳ್ತಾರೆ ಅಂತ ಹೇಳಿದ್ರು. ಉತ್ತರಕಾಂಡ ಆದ್ಮೇಲೆ ಯಾಕೆ ಯಾವ ಕಾದಂಬರಿ ಬರಲಿಲ್ಲ? ಉತ್ತರಕಾಂಡ ಆದ್ಮೇಲೆ ಏನು ಬರೋದಿಲ್ಲ. ಇಲ್ಲ, ಯಾವುದೂ ಬರೀಲಿಲ್ಲ ಅಂತ ಅಂದರೆ ವಯಸ್ಸಾಯಿತು, ಸಬ್ಜೆಕ್ಟೇ ಗೊತ್ತಿಲ್ಲ. ಇನ್ನು ಬರೆಯೋದು ಸರಿಯಲ್ಲ ಅಂತ ಹೇಳಿ ಎಷ್ಟೋ ಜನ ಬರೀರಿ ಅಂತ ಹೇಳ್ತಾರೆ. ಹಾಗೆ ಬರಿಬಾರ್ದು ಅಂತ ಹೇಳಿ ನಾನು ತೀರ್ಮಾನ ಮಾಡಿಬಿಟ್ಟೆ. ಒಳ್ಳೆಯದಾಯಿತು. ಅದು ರಾಮಾಯಣ ಓದಿದ್ದೀನಲ್ಲ ನಾನು. ಅದರಲ್ಲಿ ರಾಮ ಕೃಷ್ಣ ರಾಮ ಸೀತಾ ಇವರ ರಿಲೇಷನ್ಶಿಪ್ ಎಲ್ಲ ಇದೆಯಲ್ಲ, ಅದನ್ನು ನಾನೊಂದು ಮಾಡರ್ನ್ ದೃಷ್ಟಿಯಿಂದ ನೋಡಿದ್ದೀನಿ. ಈಗ ಅಲ್ಲೇನೆಂದರೆ ರಾಮ ಏನು ಮಾಡಿದ್ರು ಸೀತಾ ಇದನ್ನೇ ಮಾಡ್ತಾಳೆ, ಇದು ತಗ್ಗಿ ನಡೀತಾಳೆ, ಇದೆಲ್ಲ ಮಾಡ್ತಾಳೆ. ಆದರೆ ನಾನು ಮಾಡರ್ನ್ ಅಂತದ್ದಲ್ಲ, ವಾಸ್ತವವಾಗಿ ಒಬ್ಬ ಹೆಂಗಸು ಸುಮ್ಮನೆ ಇರ್ತಲ್ಲ, ಮನಸ್ಸೆಲ್ಲ ಹತ್ರೂ ಈ ಗಂಡನ ಮೇಲೆ ತಪ್ಪು ಮಾಡಿದ್ದಾನೆ ಅಂತ ಅನಿಸಲ್ವ? ಅದಲ್ಲ. ಆಮೇಲೆ ಮಕ್ಕಳನ್ನ ಸಾಕಬೇಕಾದ್ರೆ ಮಕ್ಕಳು ಕೇಳೋದಿಲ್ವ ಇದಕ್ಕೆ? ಯಾರು ನಮ್ಮಪ್ಪ, ನೀನು ಯಾಕೆ ಇಲ್ಲೇ ಇದೆಯಾ ಅಂತ ಹೇಳಿ ಅವರ ಆಶ್ರಮದಲ್ಲಿರುವಂಥವರೆಲ್ಲ ಇರ್ತಾರಲ್ಲ, ಇದರೊಳಗೆಲ್ಲರೂ ನಿಮ್ಮಪ್ಪ ಯಾರು ಅಂತ ಕೇಳಲ್ವ ಅವ್ರಿಗೆ? ಇವೆಲ್ಲ ವಾಸ್ತವವಾದ ಅಂಶನೇ ಅದಕ್ಕೋಸ್ಕರವಾಗಿ ನಾನು ಇದನ್ನು ವಾಸ್ತವದ ಮಾಡ್ರನ್ ಅಂತ ನಾನು ಕರೆಯೋದೇ ಇಲ್ಲ. ಇದು ವಾಸ್ತವವಾದದ್ದು. ಅದಕ್ಕೆಲ್ಲ ಮಾಡಿದೆ. ಈಗ ಇವನು ಲಕ್ಷ್ಮಣ ಇದ್ದಾನೆ ಅಲ್ಲ, ಅವನು ತಮ್ಮ ಲಕ್ಷ್ಮಣ ಥರ ಅವನು ಅಲ್ಲಿ ಸಂಪೂರ್ಣವಾಗಿ ಹೇಳ್ದಾಕೆ ಅವನು ಕೇಳಿಬಿಡುತ್ತದೆ ಅಷ್ಟೇ. ಅವನು ಎಲ್ಲ ಕೆಲಸನೂ ಮಾಡೋನು. ಇದ್ರೊಳಗೆ ಕಾಡಿನಲ್ಲಿ ಎಲ್ಲನೂ ಆಹಾರ ಮಾಡೋನು, ಪ್ರತಿಯೊಂದನ್ನು ಮಾಡೋನು. ಅಣ್ಣನಿಗೆ ತಗ್ಗಿ 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 ಬರೀತಾನೆ ಅಂತ ಅಂದರೆ ಅದು ನನಗೆ ಅದು ನಿಜ ಅಂತ ಅನಿಸೋದಿಲ್ಲ. ಈಗ ನೋಡಿ, ಕಾಡಿನಲ್ಲಿ ನಡೆದರು ಅಂತ ಇದೆ, ಕಾಡಿನಲ್ಲಿಗೆ ಮುಳ್ಳಿಲ್ಲರಲ್ವ, ಸಿಂಪಲ್ಲು. ನಾನು ಅದನ್ನು ಪಾಯಿಂಟ್ ಔಟ್ ಮಾಡಿದ್ದೇನೆ ಇದರೊಳಗೆ. ಆಮೇಲೆ ಅವನು ರಾವಣ ಬಂದು ಇದು ಮಾಡ್ದ, ಅವನೇ ಬಂದು ಅಲ್ಲಿಂದ ಇಲ್ಲಿಗೆ ಸುಮಾರು ಒಂದು ಎಷ್ಟು ದೂರ ಅಂತ ಕೇಳ್ಬೋದು. ಅಷ್ಟದಕ್ಕೆ ಇವಳನ್ನ ನೋಡೋಕ್ಕೆ ಕಿತ್ಕೊಂಡು ಹೋಗೋಕ್ಕೆ ಅಂತ ಅವನು ಬಂದಂತೆ. ಆಮೇಲೆ ಆಕಾಶದಿಂದ ತಗೊಂಡು, ಇವೆಲ್ಲ ಪುರಾಣಗಳು. ಅದನ್ನೆಲ್ಲರೂ ಯಾರು ಇದನ್ನು ಮಾಡೋರು, ರಿಚ್ ಪೀಪಲ್ ಇರೋರು ತಮ್ಮ ಕಡೆಯವ್ರನ್ನ ಕರೆದು ಅವಳನ್ನ ಓದ್ಕೊಬರೋ ಅಂತ ಹೇಳ್ತಾರಲ್ಲ, ಅವನು ಅದೇ ಕೆಲಸನೇ ಮಾಡಿರೋದು ಅಷ್ಟೇ. ಅಲ್ಲ, ರಾಮನ್ನ ನೀವು ಇದು ಮಾಡಿಬಿಟ್ರಿ, ಏನು ಮನುಷ್ಯನ ಮಾಡಿಬಿಟ್ರಿ ಅಂತವ. ಹೌದು, ಅವನು ಮನುಷ್ಯನೇ. ಅವನು ಅದು ಅವ್ರಿಗೆ ಹೇಳುವಾಗ ಅವ್ರ ಮನುಷ್ಯನೇಯ. ಅವನು ಮನುಷ್ಯನ ಅದಕ್ಕಿದ್ರೆ ಅವನು ಮನುಷ್ಯನಾಗಿಯೇ ಅವನು ಬಿಹೇವ್ ಮಾಡೋದು. ಈಗ ಇವಳನ್ನ ಇದನ್ನು ರಾವಣನ ಕೊಂದಾದ್ಮೇಲೆ ಅಲ್ಲಿ ಮೂಲ ವಾಲ್ಮೀಕಿ ರಾಮಾಯಣದಲ್ಲೇ ಇದೆ, ನೀನೆಲ್ಲ ಚೆನ್ನಾಗಿ ಇದು ಅಲಂಕಾರ ಮಾಡ್ಕೊಂಬ ಅಂತ ಅನ್ನೋದು ಬಂದದ್ದೇ ಕೆಲಸ. ನೀನು ಅವನ ಜೊತೆಯಲ್ಲೇ ಒಳಗೆ ಇಷ್ಟು ದಿವಸ ಇದ್ದೋನು, ಆದ್ದರಿಂದ ನನಗೆ ನಿನ್ನಲ್ಲಿ ನಂಬಿಕೆ ಇಲ್ಲ ಅಂತ ಅನ್ನೋದು ಮೂಲ ರಾಮಾಯಣದಲ್ಲೇ ಇದೆ. ಆವಾಗ ಅವಳು ಬೆಂಕಿಗೆ ಹೋಗ್ತೀನಿ ಅಂತ ಅದು ಮೂಲ ರಾಮಾಯಣದಲ್ಲೇ ಇದೆ. ಆದರೆ ಬೆಂಕಿಗೆ ಹೋಗುವಾಗ ಅವಳನ್ನು ಬಿಡಿಸೋರು ಯಾರು? ನಾನು ಲಕ್ಷ್ಮಣನ ತಂದಿದ್ದೇನೆ ಅಲ್ಲಿ ಅವಳನ್ನು ಬಿಡಿಸೋಕ್ಕೆ ಅಂತವ. ಉದ್ದಕ್ಕೂ ಲಕ್ಷ್ಮಣ ಎಲ್ಲನೂ ಮಾಡಿದ್ದಾನೆ ಇದಕ್ಕೆಲ್ಲನೂ. ಕೊನೆಗೆ ಕಾಡಿಗೆ ಅವನನ್ನು ಇದನ್ನು ಆಶ್ರಮಕ್ಕೆ ಬಿಟ್ಟು ಬಂದ್ಬೇಡು ಅಂತ ಅಂದರೆ ಅವನು ಹೇಳ್ತಾನೆ ಬೇಡ ಅಂತ ಎಷ್ಟೋ ಹೇಳ್ತಾನೆ ಅವನಿಗೆ ಬೇರೆ ಆ್ಯಕ್ಷನ್ನು ಒಂದು ದಾರಿ ಇತ್ತಲ್ಲ. ಏನಂದರೆ
ಆ ಕಾಲದೊಳಗೆ ಎಲ್ಲರೂ ಉಪ್ಪು ಇದ್ರೊಳಗೆ ದೇವರ ಇದರೊಳಗೆ ಆಣೆ ಹಾಕೋದಿದೆಯಲ್ಲ, ಆ ಹಳ್ಳಿಯವ್ರನ್ನು ಕರೆದು ಆ ಜನಗಳನ್ನು ಕರೆದುಬಿಟ್ಟು ನೀವು ಪ್ರಮಾಣ ಮಾಡ್ತೀರಾ, ಸೀತೆಗೆ ಅವಳು ಪ್ರಮಾಣ ಮಾಡ್ತಾಳೆ ಅಂದರೆ ಅವ್ರು ಹೆದರ್ಕೊಳ್ಳೋರು ಪ್ರಮಾಣ ಮಾಡೋಕ್ಕೆ. ಅವನು ಅದನ್ನಾರು ಯಾಕೆ ಮಾಡಲಿಲ್ಲ ಇದಕ್ಕೆ? ಅವ್ರು ಹೇಳ್ದ, ಇವನು ಇದು ಮಾಡ್ದ, ತಗೊಂಡು ಹೋದ, ಬಿಟ್ಟು ಬಂದ್ಬಿಟ್ಟ ಇದಕ್ಕೆಲ್ಲ. ಅವಳು ಮಕ್ಕಳನ್ನು ಸಾಕಿದ ರೀತಿ ಪ್ರಾಕ್ಟಿಕಲ್ಲು. ಆಮೇಲೆ ಅವಳು ಮಣ್ಣಲ್ಲಿ ಹುಟ್ಟಿದವಳು, ಅದಕ್ಕೆ ನಾನು ಅಗ್ರಿಕಲ್ಚರ್ ಮಾಡಿದ್ಲು ಅಂತ ಒಂದು. ಕೊನೆಗೆ ಅವಳು ಸಾಕೋದು ಕೂಡ ಮಣ್ಣಿಗೆ, ಅಗ್ರಿಕಲ್ಚರ್ನ ಇದ್ರ ಮೇಲೆ ಮಲ್ಕೊಂಡು ಅಲಂಕಾರ ಮಾಡಿಕೊಂಡು, ಅದು ರಾಮ ಕೊಟ್ಟರು ಅಲಂಕಾರವಲ್ಲ, ಆ ಋಷಿ ಹೆಂಡತಿ ಕೊಟ್ಟದ್ದು ಅದು ಹಾಕ್ಕೊಂಡು ಅಲ್ಲಿ ಇದು ಮಾಡ್ದ. ಈಗ ಇದು ಬಹಳ ಮೆಚ್ಚುಗೆಯಾಗಿದೆ ಈ ಕಾದಂಬರಿ. ಅದರಲ್ಲೂ ಹೆಂಗಸರು ತುಂಬ ಮೆಚ್ಚಿದ್ದಾರೆ, ಗಂಡಸರು ಮೆಚ್ಚಿದ್ದಾರೆ. ಮಹಾಭಾರತ ಸಂಪೂರ್ಣವಾಗಿ ಓದಿದ್ದೀನಿ, ಎಲ್ಲ ಪಾತ್ರಗಳನ್ನು ಓದಿದ್ದೀನಿ. ಆದರೆ ಅವರನ್ನು ಒಬ್ಬರು ಮನುಷ್ಯರು ಅಂತ ಅನ್ನೋದ್ರ ದೃಷ್ಟಿಯಿಂದ ನಾನು ಆಲೋಚನೆ ಮಾಡಿದ್ದೀನಿ. ಈಗ ದ್ರೌಪದಿ ಇದ್ದಾಳೆ, ಆ ದ್ರೌಪದಿಗೆ ಬರುವಂಥ ಕಷ್ಟ ಎಂಥದ್ದು ಏನು ಹಾಗೆ ಅಂತ ಅನ್ನೋದನ್ನು ನಾನು ಕೊಟ್ಟಿದ್ದೆ. ಪ್ರತಿಯೊಂದು ಪಾತ್ರನೂ ನಾನು ಸರಿಯಾಗಿ ಎಲ್ಲ ಮಾಡಿದ್ದೀನಿ. ಮೂಲಕ್ಕೆ ನಾನೇನೂ ಅನ್ಯಾಯ ಮಾಡಿಲ್ಲ, ಏನೂ ಅನ್ಯಾಯ ಮಾಡಿಲ್ಲ. ಆದರೆ ಪ್ರಾಕ್ಟಿಕಲ್ಲಾಗಿ ಹೇಗೆ ನಡೆದಿರಬಹುದು ಅಂತ ನಾನು ಇದೆಲ್ಲ ಯುದ್ಧ ನಡೆದ ಇದೆಲ್ಲ ಅಲ್ಲಿಗೆ ನಾನು ಹೋಗಿದ್ದೆ. ಅಲ್ಲಿ ಒಬ್ಬ ಹಿಸ್ಟ್ರಿ ಪ್ರೊಫೆಸರ್ ನನಗೆ ಸಿಕ್ಕಿದ್ರು. ಅವರು ನನ್ನನ್ನು ಆಟೋ ರಿಕ್ಷಾದಲ್ಲಿ ಕೂರಿಸ್ಕೊಂಡು ಅದೇ ಅಲ್ಲೆಲ್ಲನೂ ಇಂಥ ಜಾಗದೊಳಗೆ ಭೀಷ್ಮ ಇದ್ದ, ಇಂಥೆಲ್ಲ ಇದರೊಳಗೆ ಕರ್ಣ ಸತ್ತೋದ ಅಂತ ಎಲ್ಲನೂ ಹೇಳ್ತಾರೆ ಅಂತ ಹೇಳಿದ್ರು. ನಾನು ಅದನ್ನೇ ಫಾಲೋ ಮಾಡಿದ್ದೀನಿ. ಬಹಳ ಜನ ಮೆಚ್ಚಿದ್ದಾರೆ. ಈಗ ಅದೇನೇ ಬರುವ ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡಿಕೊಂಡಿದ್ದಾರೆ ಸಾಹಿತ್ಯ ಅಕಾಡೆಮಿಯವರು. ಅದನ್ನು ನಮ್ಮ ಪ್ರೈಮ್ ಮಿನಿಸ್ಟ್ರು ಇವ್ರಿಗೆ ಚೈನೀಸ್ಗೆ ಟ್ರಾನ್ಸ್ಲೇಟ್ ಮಾಡಿಸಿದ್ದಾರೆ, ರಷ್ಯಾಗೆ ಟ್ರಾನ್ಸ್ಲೇಟ್ ಮಾಡಿಸಿದ್ದಾರೆ. ಪುರಾಣ ನಂಬೋರು ಎಲ್ಲರೂ ಬೈತಾರೆ. ಪುರಾಣ ಬೈದವರು ಇದನ್ನು ರಾಮ ಸೀತೆ ಇದನ್ನು ಬೈತಾರೆ. ನನ್ನ ಕೃಷ್ಣಪ್ಪನವ್ರು ಒಂದು ಥರದಲ್ಲಿ ನನಗೆ ಅವರು ಗುರು ಅನ್ಬೇಕು, ಸ್ನೇಹಿ ಅಂತ ಅನ್ನೋರು. ಆಮೇಲೆ ನಾವು ಏಕವಚನದಲ್ಲೇ ಮಾತಾಡುವಂಥ ಅವ್ರು ನನಗೆ ಬಲವಂತ ಮಾಡೇ ಇದು ಮಾಡಿದ್ರು. ಇದರಲ್ಲೆಲ್ಲ ನಾನು ಇಂಟರ್ಮೀಡಿಯೇಟಲ್ಲಿ ಇದು ಹಿಸ್ಟ್ರಿ ಒಂದು ಸಬ್ಜೆಕ್ಟ್ ಆಗಿತ್ತು. ಸಾಧಾರಣ ಸ್ಟೂಡೆಂಟ್ಸ್ ಏನು ಮಾಡೋರು ಅಂತಂದರೆ ಇದ್ರ ಬರೆದಿರ್ತಾರಲ್ಲ, ಏನು ಅದರ ಇದ್ರ ಎಕ್ಸಾಮಿನೇಷನ್ ದೃಷ್ಟಿಯಿಂದ ಬರೆದಿರ್ತಾರಲ್ಲ ಎಲ್ಲ ಅದನ್ನೇ ಓದೋರು. ಆವಾಗ ಕೃಷ್ಣಪ್ಪ 3 ಆರ್ಟರ್ಸ್ ಇಂಡಿಯನ್ ಹಿಸ್ಟ್ರಿ ಅಂತ ಒಂದು ದೊಡ್ಡ ಪುಸ್ತಕ ಇತ್ತದು. ಅದನ್ನು ಓದಿಸಿದ್ರು ನನಗೆ ಹಿಸ್ಟ್ರಿಗೆ. ಈ ಥರದೊಳಗೆ ನನಗೆ ಹಿಸ್ಟ್ರಿಗೆ ಈ ಇಂಟ್ರೆಸ್ಟ್ ಹುಟ್ಟಿತು. ಆಮೇಲೂ ಕೂಡ ನಾನು ಎಷ್ಟೋ ನಮ್ಮ ಇಂಡಿಯನ್ ಹಿಸ್ಟ್ರಿನ ಓದಿದ್ದೀನಿ. ಆಮೇಲೆ ಇಂಡಿಯಾದಲ್ಲಿ ಹೆಚ್ಚು ಕಮ್ಮಿ ಎಲ್ಲ ದೇಶದ ಹಳ್ಳಿಗಳನ್ನು ನೋಡಿದ್ದೀನಿ ನಾನು. ಹೇಗೆ ಮಾಡಿದ್ದೀನಿ ಅಂದರೆ ಒಂದು ಉದಾಹರಣೆ ಹೇಳ್ತೀನಿ. ಈಗ ಕಾಶಿಗೆ ಹೋಗಿದ್ದೆ ನಾನು, ಡೆಲ್ಲಿಲಿದ್ದಾಗ ಈ ಎಜುಕೇಷನ್ ಇದಕ್ಕೆ ನಾನು ಪ್ರೊಫೆಸರ್ ಆಗಿದ್ದೆ. ಮತ್ತು ಎಜುಕೇಷನ್ ಡಿಪಾರ್ಟ್ಮೆಂಟ್ಗೆಲ್ಲೇ ಆಗಾಗ್ಗೆ ಎಲ್ಲ ಕಡೆನೂ ಇದಾಗಿತ್ತು, ಏನು ಚರ್ಚೆ ಇದಕ್ಕಾಗೋದು, 10 ದಿವಸ ಆಗೋದು. ಅದನ್ನೆಲ್ಲ ಅದು ಕೇಳೋದು ಮತ್ತು ಅದಕ್ಕೆ ದುಡ್ಡನ್ನು ಇದು ಮಾಡ್ಕೊಳ್ಳೋದು ಎಲ್ಲ ನನ್ನ ಕೈಲಿತ್ತು. ನಾನು ಅವ್ರಿಗೆ ಹೇಳಿದ್ದೆ, ನಿಮ್ಮೂರಿಂದ 50 ಮೈಲಿ ದೂರ ಇರೋವಂಥ ಒಂದು ಹಳ್ಳಿಗೆ ತೋರಿಸಿ, ಹಳ್ಳಿಯಲ್ಲಿ ನಾನು
ಒಂದು 5-6 ದಿವಸ ಇರೋಕ್ಕೆ ವ್ಯವಸ್ಥೆ ಮಾಡಿಸಿ, ನನಗೇನು ಯಾವ ಜಾತಿ ಆದರೂ ನನಗೇನು ಪರವಾಗಿಲ್ಲ ಅಂತ ನಾನು ಹೇಳಿದ್ದೆ. ಇದಕ್ಕೆಲ್ಲ ಯಾಕೆ 50 ಹೋಗ್ತಾ ಇದ್ದೀರ ನೀವು ಅಂತ ಅವರು ಇದ್ರು. ಈ ಸಿಟಿಯ ಹತ್ತಿರದಲ್ಲಿರುವಂಥ ಊರೆಲ್ಲನೂ ಅವ್ರದ್ದು ಸಿಟಿ ಮೈಂಡೇ ಬಂದಿರುತ್ತೆ, ಅವರ ಎಕಾನಮಿ ಅದೆಲ್ಲನೂ ಅದೇ ಬಂದಿರುತ್ತೆ. ಅದಕ್ಕೆ ನಿಜವಾದ ಇದಕ್ಕೆ ಹೋಗೋದು. ನಾನು ಅವ್ರ ಮನೆಗೆ ಹೋಗಿ ಹೆಂಗಸ್ರ ಕೈಲಿ ನಾನು ಮಾತಾಡುತ್ತಾ ಇದ್ದೆ. ಹೇಗಮ್ಮ ಇದು ನಿಮ್ಮ ಮಕ್ಕಳೆಷ್ಟು ಇದು ಹೇಗಿದೆ, ನಿಮ್ಮ ಸೊಸೆ ಹೇಗಿದ್ದಾಳೆ ಅಂತಂದರೆ ಅವರೆಲ್ಲ ಬಿಚ್ಚಿ ಮಾತಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ಅಷ್ಟರಲ್ಲೇ ನನಗೆ ಹಳ್ಳಿಯೆಲ್ಲ ಗೊತ್ತಾಗೋತು. ಆಮೇಲೆ ನಿಮ್ಮ ಮಗಳಲ್ಲಿ ಅಂದರೆ ಇಂಥ ಕಡೆ ಹಳ್ಳಿ ಇಂಥ ಕಡೆ ಕೊಟ್ಟಿದ್ದೀವಿ ಅಂತಂದರೆ ಅದನ್ನ ನಾನು ಅವ್ರವ್ರಿಗೂ ಹೋಗುವೆ, ಅಲ್ಲೂ ಇರುವೆ. ಆಮೇಲೆ ಪ್ರತಿಯೊಂದು ಊರಿನಲ್ಲೂ ಒಂದು ಅರಳಿಕಟ್ಟೆ ಅಂತ ಇರುತ್ತೆ. ಇಲ್ಲಿ ನಮ್ಮಲ್ಲಿದ್ದಾಗೆ ಇಲ್ಲ. ನಾನು ಅಲ್ಲಿ ಹೋಗಿ ಸುಮ್ಮನೆ ಕೂತಿದ್ರೆ ಯಾರೋ ಹೊಸಬ್ನವರು ಬಂದ್ರಲ್ಲ ಇವರು ಹಾಗೆ ಅಂತ ಬಂದು ನನ್ನ ಮಾತಾಡಿಸೋರು. ಅವರು ಹಿಂದೀಲಿ, ನನಗೆ ಹಿಂದಿ ಮಾತಾಡೋಕ್ಕೆ ಬರುತ್ತೆ, ಹೀಗೆ ಬರೋರು. ಆವಾಗ ಈ ಊರು ಹೇಗೆ, ಜನ ಹೇಗೆ, ಎಂಥದ್ದು, ಎಜುಕೇಷನ್ ಹೇಗೆ, ಶ್ರೀಮಂತರು ಹೇಗೆ, ಅವ್ರು ಹೇಗೆ ನಡ್ಕೊಳ್ತಾರೆ, ಹೀಗೆ ಪ್ರತಿಯೊಂದು ಇದನ್ನು ನಾನು ನೋಡ್ಕೊಳ್ಳುವೆ. ಆಮೇಲೆ ಅವ್ರ ಜೊತೆ ಹೋಗಿ ಅವ್ರ ಜೊತೆ ಇದಕ್ಕೆ ಹೊಲ ಇದು ಎಲ್ಲ ಅದನ್ನು ನೋಡ್ಕೊಂಬರು. ಹೀಗೆ ಈ ಪ್ರತಿಯೊಂದು ಇದ್ರೊಳಗೂ ಅಟ್ಲೀಸ್ಟ್ ಒಂದು ಹಳ್ಳಿಯನ್ನು ನಾನು ನೋಡಿದ್ದೀನಿ. ಗುಜರಾತಲ್ಲಾಗಲಿ, ಇದು ರಾಜಸ್ಥಾನದಲ್ಲಾಗಲಿ ಎಲ್ಲನೂ ನೋಡಿದೆ. ಇವನ್ ಬಂಗಾಳದಲ್ಲೂ ನೋಡಿದ್ದೀನಿ ನಾನು. ನಮ್ಮವರಲ್ಲಂತೂ ನಾನು ಹುಟ್ಟು ಬೆಳೆದವನು. ನಿಮಗೆ ಗೊತ್ತಿದೆ, ನಾವು ಹೋದಾಗ ಎಷ್ಟು ಹಳ್ಳಿಗಳನ್ನು ನಾನು ತಿರುಗಿದ್ದೀನಿ ಅಂತ. ಆವಾಗಲೇ ನಾನು ಇದನ್ನು ಬರೆದದ್ದು. ಇದು ಯಾವುದು ದಾಟು ಬರೆದದ್ದು. ಹೌದು, ಕೃಷ್ಣಪ್ಪನವ್ರದ್ದು ಒಂದು ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಅದನ್ನು ಉಪಯೋಗಿಸ್ಕೊಂಡಿದ್ದೀನಿ ನಾನು.